ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 91 ಇಂದಿನ ಸಂಚಿಕೆಯಲ್ಲಿ. ಚಂದು ಖುಷಿಯಲ್ಲಿ ತುಂಬ ಚೆನ್ನಾಗಿದೆ ರೀ ಎಂದಳು. ವಿಕಾಸ್ ತಂದೆ ದೇವರಾಜ್ ಅವರಂತೂ ತಮ್ಮ ಮಗನ ಸಂತೋಷ ನೋಡಿ ಸಂಭ್ರಮಿಸಿದರು. ದೇವಕಿ, ಚೇತನ್, ಲಕ್ಷ್ಮಿಯವರು ಖುಷಿಲಿ ಚಪ್ಪಾಳೆ ತಟ್ಟಿದ್ರು. ರಾಹುಲ್ ಅಂತೂ ತನ್ನ ಗೆಳೆಯನ ನೋಡಿ ಹೆಮ್ಮೆ ಮೂಡಿತು. ವಿಕಾಸ್ ಅಂತೂ ಖುಷಿಲಿ ಹೆಂಡತಿ ಮಗು ಇಬ್ಬರನ್ನೂ ಎತ್ಕೊಂಡು ಸ್ಟೇಜ್ ಮೇಲಿಂದ ಇಳಿದು ಬಂದ. ಅವರು ಇಳಿದ ಕೆಲವೇ ನಿಮಿಷಕ್ಕೆ ಮೋಸ್ಟ್ ಮೆಮೊರಬಲ್ ವಿಡಿಯೋ ಮತ್ತು ಫೋಟೋಗಳು ಸ್ಕ್ರೀನ್ ಮೇಲೆ ಮೂಡಿದವು. ಮುಂದೆ ವಿಕಾಸ್ ಚಿಕ್ಕ ವಯಸ್ಸಿನ ಫೋಟೋಯಿಂದ ಇಲ್ಲಿಯವರೆಗೂ ಇದ್ದ ಎಲ್ಲ ಥರದ ವಿಡಿಯೋ ಫೋಟೋಸ್ ನೋಡುತ್ತಾ ಚಂದು ವಿಕಾಸ್ ಇಬ್ಬರು ಮುಖ ನೋಡಿಕೊಂಡು ಯಾರಿದು ಮಾಡಿಸಿರೋದು ಎಂದು ಸುತ್ತಲೂ ನೋಡ್ತಿದ್ರು. ಇದು ದೇವರಾಜ್ ಅವರ ಸರ್ಪ್ರೈಸ್ ಆಗಿತ್ತು. ಕೊನೆಯಲ್ಲಿ ಚಂದು ವಿಕಾಸ್ ಮಗು ಫೋಟೋ ಜೊತೆಗೆ ತಮ್ಮ ಫುಲ್ ಫ್ಯಾಮಿಲಿ ಫೋಟೋ ನೋಡಿ ಚಂದು ಕಣ್ಗಳು ತುಂಬಿತ್ತು. ಯಾಕಂದರೆ ಅದರಲ್ಲಿ ಚಂದು ಅಪ್ಪನ ಫೋಟೋ ಕೂಡ ಇತ್ತು. ಚಂದು ಕಣ್ ತುಂಬಿಕೊಂಡಿದ್ದು ನೋಡಿ ಲಕ್ಷ್ಮಿಯವರು ಕಣ್ಣಲ್ಲಿ ಸುಮ್ಮನಿರು ಎಂದು ಸನ್ನೆ ಮಾಡಿದ್ರು. ದೇವರಾಜ್ ಅವರು ನನ್ನ ಗೆಳೆಯನ ಮಗಳು, ನನಗೆ ಮಗಳು, ಸೊಸೆ ಎರಡು ಆಗಿ ಇಷ್ಟೆಲ್ಲ ಸಂತೋಷಕ್ಕೆ ಕಾರಣ ಆಗಿದ್ದಾಳೆ ಎಂದು ಹೇಳುತ್ತಾ ದಯಾನಂದ್ರವರಿಗೆ ಧನ್ಯವಾದಗಳನ್ನು ತಿಳಿಸಿ, ಇನ್ನು ಮುಂದೆ ನನ್ನೆಲ್ಲ ಬಿಸ್ನೆಸ್ನ ನನ್ನ ಮಗ ನೋಡ್ಕೊಳ್ತಾನೆ, ನಾವು ಬರೀ ನಮ್ಮ ಮೊಮ್ಮಗನ ಜೊತೆ ಕಾಲ ಕಳಿಬೇಕು ಎಂದರು. ವಿಕಾಸ್ ಚಂದು ಕಡೆ ನೋಡಿ ಅವಳ ಭುಜ ಹಿಡಿದು ನಿಧಾನಕ್ಕೆ, ಏನಗೊಳ್ಳಿ ನಿಮ್ಮ ಮಾವ ಹೀಗೆ ಫಿಟ್ಟಿಂಗ್ ಇಡ್ತಿದ್ದಾರೆ? ನಾನಿನ್ನು ಒಂದು ಮುದ್ದು ಮಗಳಿಗೆ ಪ್ಲ್ಯಾನ್ ಮಾಡಿಸಿದ್ರೆ ಇವ್ರು ನೋಡಿದ್ರೆ ನನ್ನ ಇಷ್ಟೇ ಸಾಕು, ನಿನ್ನ ಪಾಡಿಗೆ ನೀನು ಆಫೀಸ್ ನೋಡ್ಕೋ ಅಂತಿದ್ದಾರೆ. ಇವ್ರು ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಆದರೆ ನನಗೆ ನನ್ನ ಮಗಳು ಯಾವಾಗ ಬರೋದು ಎಂದ ನಗುತ್ತಾ. ಚಂದು ನಗುತ್ತಲೇ, ನಿಮ್ಮ ಬಾಯಿ ಮೇಲೆ ಬರೆ ಆಗಬೇಕು, ಮಾವ ಸರಿಯಾಗಿ ಹೇಳಿದ್ದಾರೆ, ನೀವು ಮೊದಲು ಹೋಗಿ, ತುಂಬ ತಲೆ ಮಾಡ್ತೀರಾ ಎಂದರೆ. ವಿಕಾಸ್, ಲೇ ಇಷ್ಟು ಬೇಗ ಬಾದ್ಲೆ ಅದೆಯಾ? ಹೋಗೆ, ನನಗೆ ಗೊತ್ತಿಲ್ಲ, ನನ್ನ ಪರವಾಗಿ ಮಾತಾಡೋಕ್ಕೆ ಒಬ್ಬರು ಬೇಕು, ಅದೇ ನನ್ನ ಮಗಳು. ನನಗೆ ನನ್ನ ಮಗಳು ಬರೋ ತನಕ ನಿನ್ನ ಮಾತು ಕೇಳಲ್ಲ, ನಿಮ್ಮ ಮಾವನ ಮಾತು ಕೇಳಲ್ಲ. ರೂಲ್ಸ್ ಇರೋದೇ ನಮ್ಮಂಥವ್ರು ಬ್ರೇಕ್ ಮಾಡೋಕ್ಕೆ ಎಂದು ಕಣ್ಣು ನೋಡಿದ್ರೆ ಚಂದು ವಿಕಾಸ್ ಸೊಂಟಗಿಲ್ಲಿ, ನಿಮಗೆ ಮನೆಗೆ ಬನ್ನಿ ಮಾಡ್ತೀನಿ ಎಂದಳು ಕೋಪದಲ್ಲಿ. ವಿಕಾಸ್, ಹೋಗೆ ಚೋಡ್ ಮೆಣಸಿನ್ಕಾಯಿ 3 ಅಡಿ ಇಲ್ಲ, ನನಗೆ ಆವಾಜ್ ಆಗ್ತೀಯಾ? ನಾನು ನಿನ್ನ ಹತ್ರ ಕೇಳಿದೆ ಪಕ್ಕದ ಮನೆಯವ್ರ ಹತ್ರ ಕೇಳೋಕ್ಕಾಗುತ್ತಾ ಎಂದು ಮೂತಿ ತಿರುಗಿಸಿದ್ರೆ ಚಂದು, ಹೋಗಿ ಒಮ್ಮೆ ಟ್ರೈ ಮಾಡಿ ಎಂದಳು ಹುಬ್ಬಾರಿಸಿ. ವಿಕಾಸ್, ಅಯ್ಯೋ ಇವಳ, ಬೇಡಪ್ಪ, ನನಗೆ ಈ ಕುಳ್ಳಿನೇ ಸಾಕು, ಇನ್ಯಾರು ಬೇಡ. ಆಲ್ರೆಡಿ ಯಾರ ಕಡೆನೂ ನೋಡ್ದಂತೆ ಮೋಡಿ ಮಾಡಿರೋ ಹುಡುಗಿ ಇರುವಾಗ ಇನ್ಯಾರೋ ಯಾಕೆ ಬೇಕು ಎಂದ ನಗುತ್ತಾ. ವಿಕಾಸ್ ಮಾತು ಕೇಳಿದ ಚಂದು ಮನಸ್ಸಲ್ಲೇ, ಕಳ್ಳ ಎಷ್ಟು ಮಾತಾಡ್ತಾರೆ ಎಂದು, ಇವಾಗ ಸುಮ್ಮನೆ ನಡೀರಿ, ಊಟ ಮಾಡಿಸಿ ಮನೆಗೆ ಡ್ರಾಪ್ ಮಾಡಿ ನನ್ನೂ ಮತ್ತು ಮಗುನು ಎಂದಳು. ವಿಕಾಸ್, ಯಾಕೆ, ನಾನು ಬರೋದು ಬೇಡವಾ ಎಂದ. ಚಂದು, ಇವತ್ತು ತುಂಬ ಫ್ರೆಂಡ್ಸ್ ಎಲ್ಲ ಸೇರಿರ್ತೀರಾ, ಹಾಗಾಗಿ ನೀವು ಬರೋದು ಲೇಟ್ ಆಗುತ್ತೆ ಅನಿಸುತ್ತೆ ಎಂದಳು. ವಿಕಾಸ್, ಇಲ್ಲ, ನಾನು ನಿಮ್ಮ ಜೊತೆನೇ ಬರ್ತೀನಿ, ಒಂದು ಮುಖ್ಯವಾದ ಕೆಲಸ ಇದೆ, ಹಾಗಾಗಿ ನಿನ್ನ ಜೊತೆಗೆ ನಾನು ಬರ್ತೀನಿ ಎಂದ. ಚಂದು, ಅದೇನು ಇಷ್ಟೊತ್ತಲ್ಲಿ ಮುಖ್ಯವಾದ ಕೆಲಸ ಎಂದಳು. ವಿಕಾಸ್, ಬಾರೆ ಕುಳ್ಳಿ, ಅದೆಷ್ಟು ಮಾತಾಡ್ತೀಯ, ಹೆಂಡ್ತಿರ್ಗೆ ಸ್ವಲ್ಪ ಲೂಸ್ ಕೊಟ್ಟರು ನಮಗೆ ತಲೆ ತಿಂದು ಮಿದ್ಲಿಗೆ ಕೈ ಹಾಕ್ತಾರೆ ಎಂದ. ಚಂದು, ಶಲ ಉಜ್ರುಮನೆ, ನನ್ನೇ ತಲೆ ತಿಂತೀಯ ಅಂತೀರಾ, ಬನ್ನಿ ನಿಮಗಿದೆ ಎಂದುಕೊಂಡು ತನ್ನ ಅಮ್ಮನ ಕಡೆ ಹೋಗ್ತಾಳೆ. ವಿಕಾಸ್, ಆಹಾ ಏನು ಹುಡುಗಿರೋ, ಹುಡುಗರು ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಮಾತಾಡಿದ್ರೆ ಸಾಕು, ಅಮ್ಮನ ಮನೆ ದಾರಿ ಹಿಡಿತಾರೆ ಎಂದುಕೊಂಡ. ಎಲ್ಲರ ವಿಶ್ ಮತ್ತು ಗಿಫ್ಟ್ಗಳು ಪುಟ್ಟ ಪ್ರದ್ಯುಮ್ನನಿಗೆ ಸಿಕ್ಕವು. ಮಗು ಜೊತೆಗೆ ಹೆಂಡ್ತಿನ ಕೂಡ ಚೆನ್ನಾಗಿ ನೋಡಿಕೊಂಡ. ಹಾಗೆ ಎಲ್ಲರೂ ಮನೆ ಕಡೆ ಹೊರಟರು. ವಿಕಾಸ್ ಮನೆಗೆ ಹೋಗುತ್ತಿದ್ದಂತೆ ಚಂದುಗೆ ಒಂದು ದೊಡ್ಡ ಗಿಫ್ಟ್ ಪ್ರೆಸೆಂಟ್ ಮಾಡ್ದ. ಚಂದು ಅದನ್ನು ಏನಿದು ಎಂದರೂ ಹೇಳದ ಹುಡುಗ ಡ್ರೆಸ್ ಚೇಂಜ್ ಮಾಡಿ ಮಗು ಜೊತೆಗೆ ಆಟವಾಡ್ತಾ ಕೂತ. ಚಂದು ಅದನ್ನು ತೆಗೆದು ನೋಡಿದ್ರೆ ಈಗ ತಾನೇ ಫಂಕ್ಷನ್ನಲ್ಲಿ ತೆಗೆಸಿದ ಫೋಟೋ
ವಿಕಾಸ್, ಚಂದು, ಮಗು ಮೂವರು ಇರುವುದು. ಆ ಫೋಟೋದಲ್ಲಿ ಚಂದು ಮುತ್ತಾಗಿ ನಗುತ್ತಿದ್ರೆ ವಿಕಾಸ್ ಚಂದು ಮತ್ತು ಮಗು ಬಳಸಿಡಿದು ಅವರ ಕಡೆನೇ ನೋಡ್ತಿರುವುದು. ಮಧ್ಯದಲ್ಲಿ ರೋಸ್ ಪೆಟಲ್ಸ್ಗಳು ಉದುರಿದೆ. ಅದು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ 3D ಎಫೆಕ್ಟನ್ನಲ್ಲಿ. ಅದನ್ನು ನೋಡಿದ ಚಂದು, ರಿಯಲಿ ತುಂಬ ಚೆನ್ನಾಗಿದೆ ರೀ ಎಂದಳು. ವಿಕಾಸ್ ಮಗು ಬಟ್ಟೆ ಬದಲಿಸಿ ಮಲಗಿಸ್ತಿದ್ದ. ಮಗುನ ಮಲಗಿಸಿ ಚಂದುನ ತನ್ನ ಪಕ್ಕ ಕೂರಿಸ್ಕೊಂಡು, ನೀನು ಗಂಡ ಅಂದರೆ ಹಾಗೆ, ಅವನಿಗೆ ಏನು ಬೇಕೋ ಅದನ್ನು ಪಡೆಯೋದೇ ಅವನ ಸ್ಪೆಷಾಲಿಟಿ ಎಂದ. ಚಂದು ನಗುತ್ತಾ, ಗೊತ್ತಿದೆ ಎಂದ. ಸರಿ ಹಿರಿ, ಬಟ್ಟೆ ಚೇಂಜ್ ಮಾಡಿ ಬರ್ತೀನಿ ಎಂದಳು. ಈ ಥರ ಚಂದು ರೆಡಿಯಾಗಿದ್ದು ತುಂಬ ಸಮಯವಾದ ಮೇಲೆ. ಮಗು ಸೀಮಂತದಲ್ಲಿ ಹೀಗೆ ಹುಡುಗಿ ರೆಡಿಯಾಗಿದ್ದು ಮತ್ತು ಈಗಲೇ ಅಷ್ಟು ಅದ್ಧೂರಿಯಾಗಿ ರೆಡಿಯಾಗಿದ್ದು. ಅದಕ್ಕೆ ವಿಕಾಸ್, ಬೇಡ ಇದೇ ಚೆನ್ನಾಗಿದೆ ಎಂದ. ಚಂದು, ಅರೀ ಹೀಗೆ ಮಲ್ಗೋಕ್ಕಾಗತ್ತಾ, ಬೇರೆ ಬಟ್ಟೆ ಚೇಂಜ್ ಮಾಡಿ ಬರ್ತೀನಿ ಎಂದಳು. ವಿಕಾಸ್ ಇಲ್ಲ ಎಂದು ಅವಳ ನಡು ಬಳಸಿಡಿದು ಬೆಡ್ ಮೇಲೆ ಮಲಗಿಸಿ ತಿನ್ನೋ ಥರ ನೋಡುವ ಹುಡುಗನನ್ನು ನೋಡಿ ಚಂದು ತುಸು ನಾಚಿಕೆಯಲ್ಲಿ, ಯಾಕೀಗ ನೋಡ್ತಿದ್ದೀರಾ ಎಂದಳು. ವಿಕಾಸ್, ನೀನು ಎಷ್ಟು ಮುದ್ದಾಗಿ ರೆಡಿಯಾಗಿದ್ಯಾ ಅದಕ್ಕೆ ಎಂದ. ಚಂದು, ಸರಿ ಮಲಗಿ ಎಂದು ಮಗು ಕಡೆ ತಿರುಗಿ ಮಲಗಿದ ಹುಡುಗಿ ನೋಡಿ ಗಟ್ಟಿಯಾಗಿ ಅವಳನ್ನು ಅಪ್ಪಿ ಅವಳ ಬೆನ್ನಿಗೆ ಮುತ್ತಿಟ್ಟು, ಇಷ್ಟೇನಾ ಚಂದು, ಬೇರೆ ಏನೂ ಇಲ್ವಾ ಎಂದ ಮುಗ್ಧವಾಗಿ. ಚಂದು, ಯಾಕೆ, ನೀರೇನಾದರೂ ಬೇಕಾ ಎಂದರೆ ವಿಕಾಸ್, ಯಾಕೆ ನನ್ನ ತಲೆ ಮೇಲೆ ಸುರ್ಕೊಳಕ್ಕಾ ಎಂದ ಹುಸಿ ಕೋಪದಲ್ಲಿ. ಅದನ್ನು ನೋಡಿದ ಚಂದು, ನಿಮಗೇನ್ರಿ ಆಯಿತು, 5 ನಿಮಿಷಕ್ಕೂ ಒಂದೊಂದು ಥರ ಹಾಡ್ತೀರಲ್ಲ, ಏನಾಗಿದೆ ನಿಮಗೆ ಎಂದಳು. ವಿಕಾಸ್ ಅವನ ಕಡೆ ತಿರುಗ್ದ ಹುಡುಗಿ ನೋಡಿ ಅವಳ ಕೈ ತೆಗೆದುಕೊಂಡು ತಾನು ಮೇಲೆ ಹಾಕಿ, ಐ ಲವ್ ಯು ಎಂದ. ಚಂದು, ಐ ಲವ್ ಯು ಟು ಎಂದು ಕೆನ್ನೆ ತಟ್ಟಿ ಮಲಗಿ ಎಂದರೆ ಒಪ್ಪದ ಹುಡುಗ, ಪಾಪುಗೆ ಈಗ ಎಷ್ಟು ತಿಂಗಳು ಎಂದ. ಚಂದು, 8 ತಿಂಗಳು ಎಂದಳು. ವಿಕಾಸ್, ಮತ್ತೆ ಇನ್ನೂ ನಾನು ನಿನ್ನಿಂದ ದೂರ ಇರಬೇಕಾ ಎಂದ. ಚಂದು ತುಟಿ ಮೇಲೆ ತನ್ನ ಬೆರಳನ್ನು ಸೋಗಿಸಿ, ಚಂದು 1 ನಿಮಿಷ ಕಣ್ಣು ಮುಚ್ಚಿ, ನೀವು ತುಂಬ ಕಲ್ತ್ಬಿಟ್ಟಿದ್ದೀರಾ ಅಲ್ವಾ, ಇದೇನಾ ಏನೋ ಒಂದು ಇಂಪಾರ್ಟೆಂಟ್ ವರ್ಕ್ ಎಂದಿದ್ದು ಎಂದಳು ಹುಬ್ಬು ಬೆಸೆದು. ವಿಕಾಸ್, ನನ್ನ ಹೆಂಡತಿ ಜೊತೆಗೆ ಕಳೆಯೋದು ಇಂಪಾರ್ಟೆಂಟ್ ಅಲ್ವಾ, ಮತ್ತು ನನಗೆ ನನ್ನ ಮುದ್ದು ಹೆಂಡತಿ ಜೊತೆಗೆ ಇರೋದು ಅಂದರೆ ಅದು ಸ್ಪೆಷಲ್ ಟೈಮ್ ಎಂದ. ಚಂದು ನಕ್ಕು, ಪೂಸಿ ಹೊಡೆಯೋದೇ ಆಗೋಯ್ತು ನಿಮ್ಮದು ಎಂದು ಅವನ ಹಣೆಗೆ ಮುತ್ತಿಟ್ಟು, ನೀವು ಇಷ್ಟೊಂದು ಅರೇಂಜ್ ಮಾಡುತ್ತಿದ್ದೀರಾ ಅಂತ ಗೆಸ್ ಕೂಡ ಮಾಡಿರಲಿಲ್ಲ, ಥ್ಯಾಂಕ್ಸ್ ಎಂದಳು. ವಿಕಾಸ್, ನಿನಗೆ ಖುಷಿ ಅಂದರೆ ಆ ಚಂದ್ರನ್ ಕೂಡ ತರಿಸ್ತೀನಿ ಎಂದ. ಚಂದು, ಅಷ್ಟೊಂದು ಪ್ರೀತಿನಾ, ಬೇಡಪ್ಪ, ದೇವ್ರಿಗೂ ಒಮ್ಮೊಮ್ಮೆ ಜಲಸ್ ಆಗುತ್ತಂತೆ ಎಂದಳು. ವಿಕಾಸ್ ನಗುತ್ತಾ, ದೇವರಿಗೆ ಯಾಕೆ ಜಲಸ್ ಆಗುತ್ತೆ, ದೇವ್ರೇ ಕೊಟ್ಟಿರೋದು ನಿನ್ನ. ಆ ನಿನ್ನ ದೇವ್ರೇ ಕಲ್ಲಿನಂತ ನನ್ನ ಮನಸ್ಸನ್ನು ಬದಲಾಯಿಸಿ ಅಲ್ಲಿ ನಿನ್ನ ಪ್ರೀತಿ ಅನ್ನೋ ಹೂ ಹುಟ್ಟಾಕಿರೋನು, ಅವನು ಜಲಸ್ ಆಗ್ತಾನಾ ಎಂದ. ಚಂದು, ಹೌದಾ ಎಂದು ನಗುತ್ತಾ, ಯಾವಾಗಿಂದ ನನ್ನ ಗಣಿನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಎಂದಳು. ವಿಕಾಸ್ ಅವಳನ್ನು ಬಳಸಿ ಅವಳ ಸಮೀಪಕ್ಕೆ ಸರಿದು, ನೀನು ನನ್ನ ಕೋಪನ ಕರಗಿಸಿ ನನ್ನ ಕೊಬ್ಬಿಗೆ ಕೊಟ್ಟಲ್ಲ ದೊಡ್ಡ ಇಗ್ನೋರ್ ಎನ್ನುವ ಹೊಡೆತ, ಅಲ್ಲಿಂದ ನಿನ್ನ ಗಣಿ ನನ್ನ ಗಣಪ ಆಗಿದ್ದಾರೆ ಎಂದು ಕಣ್ಣೊಡೆದು ನಕ್ಕ. ಚಂದು ಹಿಂದೆ ತಮ್ಮ ಫಸ್ಟ್ ನೈಟ್ನಲ್ಲಿ ಅವನಾಡಿದ ಮಾತು, ತಾನು ತಗೊಂಡ ನಿರ್ಧಾರ ಎಲ್ಲ ನೆನೆದು ವಿಕಾಸ್ನ ನೋಡಿ, ನಿಮಗೆ ನಿಜವಾಗ್ಲೂ ಆಗ ಕೋಪ ಬರಲಿಲ್ವಾ ಎಂದಳು. ವಿಕಾಸ್ ನಿಧಾನಕ್ಕೆ ಅವಳ ಎದೆ ಮೇಲೆ ಮಲಗಿ, ಏನು ಗೊತ್ತಾ, ನೀನು ಸುಮ್ಮನೆ ಹೋದಾಗ ನಿಜಕ್ಕೂ ಕೋಪ ಬರಲಿಲ್ಲ, ಉದಾಸೀನ ಮಾಡಿದೆ. ಬಟ್ ನೀನು ರಾಹುಲ್ ಹತ್ರ ಮಾತಾಡ್ದೀಯಲ್ಲ, ಅದಾದಮೇಲೆ ನನಗೆ ಬೇರೆ ಥರ ಫೀಲ್ ಶುರುವಾಯಿತು. ಅದೇನೋ ನಿನಗೆ ಸ್ವಲ್ಪ ನೋವಾದರೂ ಪಾಪ ಅನಿಸೋದು. ನಿನ್ನ ಜೊತೆ ಫ್ರೆಂಡ್ಗೂ ಮೀರಿ ಒಂದು ಸ್ಟೆಪ್ ಮೇಲಿನ ಭಾವನೆ ಮೂಡಿತು. ನೀನು ಇಗ್ನೋರ್ ಮಾಡಿಕೊಂಡು ಓಡಾಡುವಾಗ ಅದೇನೋ ನಾನು ಕೋಪ ಮಾಡಿಕೊಂಡ್ರೂ ನೀನು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಬಂದರೆ ನೀನು ಅದಕ್ಕೆ ರೆಡಿ ಇರ್ತಿರ್ಲಿಲ್ಲ. ಅದರಲ್ಲೂ ನೀನು ಒಂಥರ ಸೆಳೆಯ ಹುಡುಗಿ ಆಗಿದ್ದೆ. ನಮ್ಮನ್ನು ಬಯಸಿ ಬರ್ತಿದ್ದ ಹುಡುಗಿರ್ಗಿಂತ ಈ ಥರ ತಿರುಗಿ ನೋಡದೆ ಇರ್ತಾರಲ್ಲ ಅವರೇ ಜಾಸ್ತಿ ನಮ್ಮಂಥವ್ರಿಗೆ ಇಷ್ಟ ಆಗೋದು. ಆ ಸ್ಟುಪಿಡ್ ಇದಾನಲ್ಲ ಆರ್ಯನ್, ಅವನು ನಿನ್ನ ಫೋಟೋನ ನಾನು ಇಟ್ಕೋತೀನಿ ಅಂದಿದ್ದಕ್ಕೆ
ನನಗೆ ಕೋಪ ತೋರಿಸೋದು, ಅದೇನೋ ಒಂದು ರೀತಿ ಜಲಸ್ ಆಗೋದು. ನಿನಗೆ ಗೊತ್ತಾ, ನೀನು ಮನೆ ಬಿಟ್ಟು ಹೋದ್ಮೇಲೆ ನನಗೆ ಒಂಥರ ಮೈ ಪರ್ಚ್ಕೊಳ್ಳೋ ಹಾಗೆ ಆಗೋದು. ನಿನ್ನ ಜೊತೆಗೆ ಮಾತಾಡಬೇಕು ಎಂದುಕೊಂಡಾಗ ಮಾಮ್ ನಿನ್ನ ಜೊತೆಗೆ ಮಾತಾಡೋ ಹಾಗಿಲ್ಲ ಎಂದರು. ಆಗ ಅದೆಷ್ಟು ಬೈಕೊಂಡಿದ್ದೆ, ಅದು ನನಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನೀನು ಟಿ ವಿಯಲ್ಲಿ ಬಂದಾಗ ಮಾಮ್ ಅದೆಷ್ಟು ಸ್ಕೋಪ್ ತಗೊಂಡಿದ್ರು ಗೊತ್ತಾ. ನಾನೇನು ಕಮ್ಮಿನಾ? ನಾನು ನೀನು ಹೇಗೆ ಆಡ್ತೀಯ ಅಂತ ನೋಡುವ ಕ್ಯೂರಿಯಸ್ ಇತ್ತು, ಅದಕ್ಕೆ ರೂಮ್ ಸೇರ್ತಿದ್ದೆ. ಗೊತ್ತೇನೆ ಕುಳ್ಳಿ ಎಂದು ಅವಳ ಕೈ ತೆಗೆದು ಮುತ್ತಿಡುತ್ತಾ, ನೀನವತ್ತು ಮೋಡಿ ಬಾಡ್ಬಿಟ್ಟೆ ಕಣೆ ಚೋಟ್ ಮೆಣಸಿನ್ಕಾಯಿ ಎಂದ. ವಿಕಾಸ್ ಮಾತು ಕೇಳಿದ ಚಂದು, ನನಗೆ ನಿಮ್ಮನ್ನು ಇಂಪ್ರೆಸ್ ಮಾಡೋ ಆಸೆ ಇರಲಿಲ್ಲ. ನಿಮ್ಮ ಮೇಲೆ ಕೋಪ ಇತ್ತಲ್ಲ, ಅದಕ್ಕೆ ದೂರ ಇದ್ರೇ ಚಂದ ಅಂತ ದೂರ ಇದ್ದೆ. ನಿಮಗೆ ಗೊತ್ತಾ, ನಾನು ಬೇರೆ ಕಡೆ ಸ್ಟಡೀಸ್ ಕಂಟಿನ್ಯೂ ಮಾಡೋ ನೆಪದಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೆ. ಆಮೇಲೆ ಒಳ್ಳೆ ಟೈಮ್ ನೋಡಿ ನಾವಿಬ್ಬರಿಗೂ ಸರಿ ಬರಲ್ಲ, ಅದಕ್ಕೆ ಡೈವರ್ಸ್ ತೊಗೋತಿದ್ದೀವಿ ಅಂತ ಹೇಳ್ತಿದ್ದೆ ಎಂದವಳ ಧ್ವನಿ ಭಾರವಾಗಿತ್ತು. ವಿಕಾಸ್, ವಾಟ್? ಡೈವರ್ಸ್ ಕೊಡ್ತಿದ್ದ ಎಂದ ಎತ್ತು. ಚಂದು, ಕೊಡೋಣ ಅಂದ್ಕೊಂಡಿದ್ದೆ ಎಂದಳು. ವಿಕಾಸ್, ಅಕಸ್ಮಾತ್ ನಾನು ನಿನ್ನ ಜೊತೆಗೆ ಮಾತಾಡಿಲ್ಲ ಅಂದಿದ್ರೆ ನೀನು ಡೈವರ್ಸ್ ಕೊಟ್ಟು ಬೇರೆ ಕಡೆ ಹೋಗ್ತಿದ್ದ ಎಂದ ಬೇಸರದಲ್ಲಿ. ಚಂದು ಅವನ ಹೆದರಿಕೆವರೆಗೆ, ಹ್ಞೂ ರೀ, ನೀವು ಹಾಗೆಲ್ಲ ಹೊಡೆದು ಕಾಟ ಕೊಟ್ಟರೆ ನಾನು ಹೇಗಿರಲಿ? ನಿಮಗೆ ಗೊತ್ತಾ ಎಷ್ಟು ವರ್ಕ್ ಕೊಡ್ತಿದ್ರಿ ಅಂತ? ನೀವೇನೋ ಚೆನ್ನಾಗಿ ನಿದ್ದೆ ಮಾಡಿವ್ರಿ, ಬಟ್ ನಾನು ಎಷ್ಟೆಲ್ಲ ನಿದ್ದೆ ಕೆಟ್ಟು ಮಾಡಿದ್ರೂ ಕೆಲಸ ಮಾಡಿ ಸುಸ್ತಾಗ್ತಿತ್ತು. ಅದಕ್ಕೆ ನಿದ್ದೆ ಬರೋದು ಗೊತ್ತಾ. ನಿಮ್ಮನ್ನು ತುಂಬ ಬೈಕೋತಿದ್ದೆ, ಅದಕ್ಕೆ ನಿಮ್ಮನ್ನು ಬದಲಾಯಿಸಬೇಕು ಬಂದವಳು ಬದಲಾಗಿ ನಿಮ್ಮಿಂದಾನೇ ದೂರ ಹೋಗ್ಬೇಕಂತ ಡಿಸೈಡ್ ಮಾಡಿ ಇಲ್ಲಿಂದ ಹೋಗಿದ್ದು ಎಂದಳು ಬೇಸರದಲ್ಲೇ. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.